ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಪತ್ರಿಕಾಗೋಷ್ಠಿ ನಡೆಸಿ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ವಿರುದ್ಧ ಗಂಭೀರ ಭೂ ಕಬಳಿಕೆ ಆರೋಪ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ 12 ಎಕರೆ ಜಮೀನು ಅಕ್ರಮವಾಗಿ ಖರೀದಿ ಮಾಡಿ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ ಎಂದು ಆರೋಪ. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಗುಡ್ಡ ಒಡೆದು ಮಣ್ಣು ಲೂಟಿ ನಡೆಸಲಾಗಿದೆ ಎಂದು ಕಿಡಿಕಾರಿದ್ದಾರೆ. ಈ ಬಗ್ಗೆ ದಾಖಲೆಗಳಿದ್ದು ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ತನಿಖೆ ನಡೆಸಿ ಪಿಟಿಸಿಎಲ್ ಕಾಯ್ದೆ ಅನ್ವಯ ಜಮೀನನ್ನ ಮೂಲ ಮಾಲೀಕರಿಗೆ ಹಿಂತಿರುಗಿಸಬೇಕು ಎಂದು ಒತ್ತಾಯ ಮಾಡಲಾಗಿದೆ. ಅಲ್ಲಿನ ಶಾಸಕರು ಚಂದ್ರಪ್ಪ ಮತ್ತು ಅವರ ಕುಟುಂಬ ವರ್ಗದವರು ಈ SC ST ಜಾಗನ ಉಳುವವನೇ ಭೂಮಿಯ ಒಡೆಯ ಅಂತಂದೇಳಿ ಏನು ಜಮೀನು ಕೊಟ್ಟಿರ್ತಾರಲ್ಲ SC STಗಳಿಗೆ PTCL ಬರುತ್ತದೆ ಅಂಥ ಜಮೀನೆಲ್ಲ ಖರೀದಿ ಮಾಡ್ಕೊಂಡು ಅದನ್ನ ಅದ್ಬಸ್ ಮಾಡ್ಕೊಂಡು ಅದರ ಮುಂದೆ ಇರ್ತಕ್ಕಂಥ ಒಂದು ಗುಡ್ಡನ ಅಲ್ಲಿ ಮೈನ್ಸ್ ಇದೆ ಎಲ್ಲ ಇದೆ ಅದನ್ನ ಆಕ್ರಮಿಸಿಕೊಂಡು ಅದರ ಮೇಲೆ ಒಂದು ಟ್ಯಾಂಕ್ ಎಲ್ಲ ಕಟ್ಬಿಟ್ಟು ಸುಮಾರು ಒಂದು 5-6 ಎಕರೆ ಜಾಗನ ಎಷ್ಟು ಎಕರೆ ಆಗುತ್ತೆ 5-6 ಎಕರೆ ಜಾಗ ಆ ಜಾಗದಲ್ಲಿ ಮಣ್ಣು ಗಿಣ್ಣು ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಒಬ್ಬ ಜನಪ್ರತಿನಿಧಿ ಅವನು ಶೆಡ್ಯೂಲ್ ಕಾಸ್ಟ್ ಹೌದಲ್ಲ ಗೊತ್ತಿಲ್ಲ. ಯಾಕಂದರೆ ಅವನು ಎಂದೂ ಕೂಡ ಶೆಡ್ಯೂಲ್ ಕಾಸ್ಟ್ನ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಆಗಲಿ ಅರಿವಿಲ್ಲದೆ ಇರ್ತಕ್ಕಂಥವ್ರು ಅವ್ರ ಬಗ್ಗೆ ಹೇಳಿದರೆ ಏನು ಪ್ರಯೋಜನ ಇಲ್ಲ. ಒಬ್ಬ ಶಾಸಕನಾಗಿ ಪರಿಶಿಷ್ಟ ಜಾತಿ ಸೇರಿರ್ತಕ್ಕಂಥ ಜಮೀನು ಖರೀದಿ ಮಾಡಬೇಕು ಬೇಡ ಅನ್ನೋದು ಸಾಮಾನ್ಯ ತಿಳುವಳಿಕೆಯೂ ಕೂಡ ನಮಗಿಲ್ಲ. ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರು ಏನಾರ ಮಾರಾಟ ಮಾಡ್ತಾರಂದರೆ ಅವ್ರನ್ನ ನೀವು ಮಾರಾಟ ಮಾಡಬಾರ್ದು, ನೀವು ಭೂಮಿಯ ಮಾಲೀಕರಾಗಿರಬೇಕು, ಆ ರೀತಿ ಮಾಡೋದು ತಪ್ಪು ಅಂತ ಹೇಳಿ ಅವ್ರು ತಿಳುವಳಿಕೆ ಹೇಳಿ ಕಷ್ಟ ಇದ್ದರೆ ಬೇರೆ ಸಹಾಯ ಮಾಡಬೇಕು. ಅದು ಬಿಟ್ಟು ಇವರೇ ಬೇಲೆ ದ್ವಲ ಮೇದಂತೆ ಇವರೇ ಅವ್ರ ಕುಟುಂಬ ಸದಸ್ಯರು ಅಲ್ಲಿ ಸುಮಾರು ಎಷ್ಟು ಎಕರೆ ಅಪ್ಪ 12 ಎಕರೆ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ PTCL 8 ಎಕರೆ ಇವರು ಯಾರು ಒಟ್ಟು ಎಷ್ಟು ಟೋಟಲ್ 12 ಎಕರೆ 8 ಎಕರೆ ಇರಲಿ ಯಾರ್ದನ್ನು ಒಟ್ಟು 12 ಎಕರೆನ 12 ಎಕರೆ ಅಷ್ಟರು ಮಾಲಿ ಅದು ಭೂಮಿನ ಉಳುಮೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಮಾಲಿಗೆ ಸಮುದಾಯಕ್ಕೆ ಸೇರಿದವರು SCಗಳು ಅಂಥವ್ರ ಭೂಮಿನ ರಿಜಿಸ್ಟರ್ ಮಾಡಿಸ್ಬಿಟ್ಟಿದಾನ ಮಗನ ಹೆಸರು ರಿಜಿಸ್ಟ್ರೇಷನ್ ಮಾಡಿದ್ದಾನೆ. ಅದ್ರ ಸಂಬಂಧಪಟ್ಟಂತೆ ಎಲ್ಲ ಇನ್ನು ದಾಖಲೆ ಎಲ್ಲ ಕೊಡ್ತೀವಿ. ಎಂಥದ್ದು ದೀಪ್ ಚಂದನ್ ಚಂದನ್ ಪಂದನ್ಗಳು ದೀಪ್ ಚಂದನ್ ಚಂದ್ರಪ್ಪ ಅಂತಲ್ಲ ಯಾರು ಪಾಣಿ ಗಿಣಿ ಎಲ್ಲ ಬರಂಗ್ ಮಾಡ್ಕೊಂಡ್ಬಿಡಿದಾನೆ. ಇವರೆಲ್ಲ ಬಡವರು ಪಾಪ ನಮ್ಮದು ಇದನ್ನು ಮಾಡಿ ಜಮೀನ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿದ್ದಲ್ದಲೇ ಇಲ್ಲಿ ಸರ್ಕಾರಿ ಜಮೀನು ಕೂಡ ಒತ್ತುವರಿ ಮಾಡ್ಕೊಂಡು ಅದಕ್ಕೆ ಟ್ಯಾಂಕ್ ಹಾಕಿ ಮನೆ ಟ್ಯಾಂಕ್ ಎಲ್ಲ ಕಟ್ಬಿಡ್ತಾರೆ ಬೇರೆ ಜಾಗದಾಗ. ಈ ತಹಸೀಲ್ದಾರ್ಗಳು ಇವರೆಲ್ಲರೂ ಕೂಡ ಅವ್ರೇನು ಕಣ್ಣು ಕಾಣ್ತವೋ ಇಲ್ಲ ಗೊತ್ತಿಲ್ಲ, ಅವರು ಕಿವಿ ಕೇಳ್ತವೋ ಇಲ್ಲ ಗೊತ್ತಿಲ್ಲ, ನಾಲಿಗೆ ಇದೆಯೋ ಅಥವಾ ಸತ್ತೋಗಿದೆ ಗೊತ್ತಿಲ್ಲ ಜಿಲ್ಲಾಡಳಿತಕ್ಕೆ. ಇಷ್ಟೆಲ್ಲ ಅವರು ಬಂದು ಅರ್ಜಿ ಎಲ್ಲ ಕೊಟ್ಟರು ಕೂಡ ಇಲ್ಲಿವರೆಗೂ ಯಾವ ಕ್ರಮನೂ ಕೂಡ ಇವರು ತೆಗೆದುಕೊಂಡಿಲ್ಲ. ಆದ್ದರಿಂದ ಈಗ ನಾವು ಸಿಟ್ಟಿಗೆದ್ದು ಇಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಇವನ ಅಕ್ರಮಗಳನ್ನೆಲ್ಲ ಬಯಲುಗೆಳೆಯೋಣ ಅಂತ ಹೇಳ್ಬಿಟ್ಟು ಶಂಕರ್ ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿದ್ದಾನೆ. ಪೂರಾ ಅವನ್ನೆಲ್ಲ ಕರೆದು ಅವ್ರನ್ನೆಲ್ಲ ಸಂಘಟನೆ ಮಾಡ್ಕೊಂಡು ಅದರ ವಿವರನ್ನೆಲ್ಲ ಇವರೇ ಹೆಚ್ಚು ಪಡೆದಿದ್ದಾರೆ. ಅದರಿಂದ ಕೂಡಲೇ ಸರ್ಕಾರ ಅವ್ರ ಮೇಲೆ ಭೂ ಕಬಳಿಕೆ ಇದರ ಏನಿದೆ ನೋಡಿಬಿಟ್ಟು ಅವ್ರು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರ ಮಕ್ಕಳು ಈ ರೀತಿ ಎಲ್ಲ ಅಲ್ಲಿ ಎಲ್ಲ ಒತ್ತುವರಿ ಮಾಡಿಬಿಟ್ಟು ಸಾವಿರಾರು ನೋಡಿ ಮಣ್ಣೆಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಅಲ್ಲ ಮೈನಿಂಗ್ ಇರತಕ್ಕಂಥ ಮಣ್ಣನ್ನೇ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಇದನ್ನು ಮಾಡಿಬಿಟ್ಟಿದ್ದಾರೆ. ಒಂದು ದಿನ ಹೋಗಿ ಇವ್ರು ಹಿಡಿದು ಎಲ್ಲ ಇದು ಮಾಡಿದ್ರು, ಯಾರಿಗೆ ಕೊಟ್ಟರು ಕೂಡ ಕ್ರಮ ಕೈಗೊಂಡಿಲ್ಲ. ಅವನಿಗೆ ಎಲ್ಲರೂ ಭಯ ಪಡ್ತಾರೆ. ಅಲ್ಲಿ ಇದರಲ್ಲೆಲ್ಲ KDP ಮೀಟಿಂಗ್ನಲ್ಲಿ ನಮ್ಮನ್ನೆಲ್ಲ ಬೆಂಡೆತ್ಬಿಡ್ತಾನಪ್ಪ ಯಾಕೆ ಬೇಕು ಅಂತೇಳಿ ಇಷ್ಟೆಲ್ಲ ಅಕ್ರಮ ಮಾಡಿದರೂ ಕೂಡ ಇವರು ಕಣ್ಣು ಕಾಣದಂತೆ ಇರ್ತಕ್ಕಂಥದ್ದು ಅಧಿಕಾರಿಗಳು ಏನಿದೆಲ್ಲ ಇದು ಸರಿಯಲ್ಲ. ಕಾನೂನು ರಕ್ಷಣೆ ಮಾಡಬೇಕು. ಆಮೇಲೆ ಯಾವನೇ ಆಗಿರಲಿ, ಎಷ್ಟೇ ದೊಡ್ಡವನಾಗಿರಲಿ,
ಸರ್ಕಾರದ ಆಸ್ತಿನ ಸರ್ಕಾರದ ಕಾಪಾಡತಕ್ಕಂಥ ಜವಾಬ್ದಾರಿ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ ಜವಾಬ್ದಾರಿ. ಇವರು ಇದರಲ್ಲಿ ಏನಾದರೂ ಬೇರೆ ಯಾವನಾದರೂ ಬಡವ ಮಾಡಿದ್ನಾದ್ರೂ ಬಿಡ್ತೀರ ನೀವು? ಅವನ್ನ ಬೆನ್ನೆತ್ತಿ ಹೋಗಿ ಜೈಲಿಗೆ ಹಾಕ್ಸೋದು, ಪೊಲೀಸ್ ಸ್ಟೇಷನ್ಗೆ ಕೊಡೋದಿಲ್ಲ ಮಾಡ್ತೀರಿ. ಒಬ್ಬ ರಾಜಕಾರಣಿ ಈ ರೀತಿ ಎಲ್ಲ ಅಕ್ರಮ ಎಸೆದಾಗ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಅನ್ನೋದಾದರೆ ನಿಮ್ಮ ಅಧಿಕಾರಿಗಳು ಅನ್ಬೇಕು, ಅಥವಾ ಅವ್ರ ಏಜೆಂಟ್ರು ಅನ್ಬೇಕು, ಅಥವಾ ಅವರು ಇನ್ನೂ ಬೇರೆ ಏನಾದರೂ ಶಬ್ದ ಬಳಸ್ಬೇಕು, ನನಗೆ ಗೊತ್ತಿಲ್ಲ. ನಾನು ಒಬ್ಬ ಆಡಳಿತ ಪಾರ್ಟಿಯನ್ನಾಗಿ ನಾವು ಇನ್ನೆಲ್ಲ ಹೇಳಬಾರ್ದು. ವಿರೋಧ ಪಕ್ಷದವರೇ ಎಲ್ಲ ವಿರೋಧಗಳು ಅವರು ಇವರೆಲ್ಲ ಮಾಡಬೇಕಿದ್ನ, ಅವ್ರು ಯಾರೂ ಕೂಡ ಮಾಡೋಕ್ಕಾಗಿಲ್ಲ. ಆದರೆ ನಾವು ಇವತ್ತು ಯಾವುದೇ ಆಗಿರಲಿ, ನಮ್ಮ ಪಕ್ಷದಲ್ಲೇ ಆಗಿರಲಿ, ಯಾರೇ ಆಗಿರಲಿ, ಈ ರೀತಿ ಅಕ್ರಮ ಎಸೆದಾಗ ನಾವು ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕುಂದ್ರೋಕ್ಕಾಗಲ್ಲ. ಈ ಕಾರಣದಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಹೋಗಿ ಅಲ್ಲಿ ಏನಾಗಿದೆ ಅನ್ನೋದು ನೋಡ್ಕೊಂಡು ಅವ್ರು ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ, ಅವ್ನು ಯಾವ ಭೂಮಿನ ಖರೀದಿ ಮಾಡಿದ್ದಾನೆ, PTCL ಆಕ್ಟ್ ಪ್ರಕಾರ ಕೂಡಲೇ ಅವ್ರಿಗೆ ಆ ಭೂಮಿನ ವಾಪಸ್ ಕೊಡಿಸ್ಕೊಡೋದು. ಯಾರ್ಯಾರ ಹತ್ರ ಖರೀದಿ ಮಾಡಿದನೋ ಎಲ್ಲರೂ ಕೂಡ ಅಲ್ಲ ಹೋಗಿದ್ರು ಕೂಡ ಈಗ ಮಾಡ್ಬೇಕಲ್ಲ, ಏನು ಇದೇ ಆಗಿಲ್ಲ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೋಗಿದ್ದಾರೆ, ನೋಡ್ಕೊಂಬಂದಾರೆ, ಅದಾಯಿತು. ನಾವು ಹೇಳೋದಕ್ಕೆ ಇಲ್ಲಿಂದ ಯಾರ್ಯಾರು ದಲಿತರ ಜಮೀನನ್ನು ಖರೀದಿ ಮಾಡ್ಕೊಂಡು ಖಾತೆ ಮಾಡ್ಕೊಂಡು ಪಾಣಿ ಮಾಡಿಸ್ಕೊಂಡಿದ್ದಾನಲ್ಲ, ಅದನ್ನೆಲ್ಲವನ್ನು ಕೂಡ ರದ್ದುಪಡಿಸಿ ಯಾರು ಮೂಲ ಗೇಣಿದಾರರಿದ್ದಾರಲ್ಲ ಆ ಗೇಣಿದಾರರಿಗೆ PTCL ಆಕ್ಟ್ ಪ್ರಕಾರ ಅವ್ರಿಗೆ ಕೊಡಬೇಕು. ಒಂದು ಪರಾಬರೆ ಮಾಡೋಂಗಿಲ್ಲ, ಮಾಡ್ಕೊಂಡಿದ್ದಾನೆ. ಸೋವಿ ಸಿಕ್ತು ಅಂತಂದೇಳಿ ಇವ್ರನ್ನ ಲಪ್ಟಾಯಿಸ್ಬಿಡೋದು. ನಾವು ಆಸ್ತಿ ಮಾಡೋದಲ್ಲೇ ರುಸ್ತು ಎಲ್ಲಿ ಬೇಕಲ್ಲೇ ವಿಪರೀತ ಆಸ್ತಿ ಮಾಡ್ಕೊಂಡಿದ್ದಾನೆ ಅಕ್ರಮವಾಗಿ. ಮಾಡ್ಕೊಳ್ಳಿ, ಯಾರು ಬೇರೆಯವ್ರದ್ದು ಯಾರ್ದಾರು ಶ್ರೀಮಂತರದ್ದು ಭಾಳ ಭೂಮಿ ಇರೋದು ತಗೊಳ್ಳಿ ಬೇಕಾದ್ರೆ. ಹೋಗಿ ಬಡಪಾಯಿಗಳದ್ದು ದಲಿತರ ಭೂಮಿನ ಕಸ್ಕೊಂಡು ಅವರ ಒಟ್ಟಿಗೆ ಬರೀ ಎಳಿತಾನಂದರೆ, ಅವ್ರ ತಟ್ಟೆಯಲ್ಲಿ ಅನ್ನ ತಿನ್ನೋಕ್ಕೆ ಪ್ರಯತ್ನ ಮಾಡ್ತಾನಂದರೆ ಇವನು ಮನುಷ್ಯನ? ಯಾರ ಮಾಡೋರು ಉಂಟ? ಒಬ್ಬ ಶೆಡ್ಯೂಲ್ ಕಾಸ್ಟ್ನೂ ಮೀಸಲು ಕ್ಷೇತ್ರದಾಗ ಗೆದ್ದರು MLA ಆಗಿ ಆ ಬಡಪಾಯಿ ದಲಿತರ ಭೂಮಿಯನ್ನು ಇವ್ರ ಮಕ್ಕಳ ಹೆಸರಿಗೆ ಖರೀದಿ ಮಾಡಿದ್ದಾನೆ. ಇನ್ನೊಂದು ನೀವು ಗೊತ್ತಾಗಿದೆ, ಇನ್ನೊಂದು ಹೊಳಲ್ಕೆರೆಯಲ್ಲೂ ಕೂಡ ಒಬ್ಬ ಸತ್ತೋಗಿರೋನು ಜೀಪು ಇಟ್ಕೊಂಡು ಅವ್ರ ಕುಟುಂಬ ಸದಸ್ಯರೆಲ್ಲರೂ 21 ಸೈಟ್ಗಳನ್ನು ಬರ್ಸ್ಕೊಂಬಿಟ್ರು. ನಾವೆಲ್ಲ ಬೈಲು ಆಗಿತ್ತಣ್ಣ ಹೋಗಿ ವಾಪಸ್ ಕೊಟ್ಬಿಟ್ರು, ಕ್ಯಾನ್ಸಲ್ ಮಾಡಿಸ್ಕೊಂಡ್ರು ರಿಜಿಸ್ಟ್ರೇಷನ್. ಎಷ್ಟು ಆಸೆ ನೋಡ್ರಿ. ಈ ರೀತಿಯಲ್ಲಿ ಅಕ್ರಮ ಮಾಡ್ತಾರೆ. ಅವರ ವಿರುದ್ಧ ಕೂಡಲೇ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಇನ್ನು ಉಳಿದಂತೆ ಶಂಕರ್ ಇನ್ನೂ ವಿವರವಾಗಿ ಸರ್ವೆ ನಂಬರು, ಎಕರೆ, ಯಾರ್ಯಾರು ಮಾಲೀಕರು, ಅದೆಲ್ಲದನ್ನು ಕೂಡ ಫೋಟೋ ಇವನ್ನೆಲ್ಲದನ್ನು ಕೂಡ ಇದೆ, ಇಲ್ಲಿ ಅವ್ರು ಕೊಡ್ತಾರೆ, ದಯಮಾಡಿ ತಗೋಬೇಕು. ಇನ್ನೇನು ಅಲ್ಲ, ಇದನ್ನು ಅಲ್ಲಿ ಅವ್ರಿಗೆ ಕೊಟ್ಬಿಟ್ರೆ ಇದನ್ನು ಕೊಟ್ಬಿಟ್ರೆ ಇದಾಗ್ತದೆ ಜೋರಾಗಿ ಎಲ್ಲರಿಗೂ ಒಂದು PTCL ಆಕ್ಟ್ ಪ್ರಕಾರ ದಲಿತರ ಭೂಮಿ ಬೇರೆ ಕೊಂಡ್ಕೊಳ್ಳಂಗಿಲ್ಲ, ದಲಿತರು ಕೊಂಡ್ಕೋಬೋದ? ಯಾವನು ಕೊಂಡ್ಕೊಳ್ಳಂಗಿಲ್ಲ, ದಲಿತರು ಕೊಂಡ್ಕೊಳ್ಳಂಗಿಲ್ಲ. ಅವ್ರ ಹತ್ರ ಇದನ್ನು ತಗೊಂಡು ಸರ್ಕಾರ ಪರ್ಮಿಷನ್ ತಗೋಬೇಕು. ಈ ಭೂಮಿನ ಉಳುಮೆ ಮಾಡೋಕ್ಕಾಗಲ್ಲ, ಊರು ಬಡ್ಡಿಯಲ್ಲಿದೆ, ಏನು ಬೆಳೆದ್ರೂ ಕೂಡ ಈ ದನ ಕರುಗಳೆಲ್ಲ ಬಂದು ಇಲ್ಲೆಲ್ಲ ನಾಶ ಮಾಡಿಬಿಡ್ತವೆ, ನನಗೆ ಉಳುಮೆ ಮಾಡೋಕ್ಕಾಗಲ್ಲ, ಇನ್ನು ಮಾರಿ ಬೇರೆ ತಲೆ ನಾನು ಜಮೀನು ತಗೋತೇನೆ ಅಂತ ಹೇಳ್ಬೇಕು. ಬೇರೆ ತಲೆ ಜಮೀನು